ನಮಸ್ಕಾರ ಸ್ನೇಹಿತರೆ. ಹಾಲು ಕುಡಿದ ಮಕ್ಕಳೇ ಬದುಕೋದಿಲ್ಲ, ಇನ್ನು ವಿಷ ಕುಡಿದ ಮಕ್ಕಳು ಬದುಕ್ತಾರಾ? ದೀದಿ ಅಂತ ಕರೆಸಿಕೊಳ್ಳುವ ಮಮತಾ ಬ್ಯಾನರ್ಜಿ ವ್ಯಕ್ತಿತ್ವ ಸಂಪೂರ್ಣ ವಿಷಮಯವಾಗಿದೆ. ಅದನ್ನ ಮೋದಿ ಪಿನ್ ಟು ಪಿನ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಮೊನ್ನೆ ತನಕ ಇದೇ ಚುನಾವಣಾ ಸಮೀಕ್ಷೆಗಳು ಏನ್ ಹೇಳ್ತಾ ಇದ್ವು? ಪಶ್ಚಿಮ ಬಂಗಾಳದಲ್ಲಿ ದೀದಿದೆ ರಾಜ್ಯಭಾರ, ಬಿಜೆಪಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಬರ್ತಾ ಬಿಜೆಪಿಗೆ 100ಕ್ಕೂ ಹೆಚ್ಚು ಸೀಟುಗಳು ಅಂದುವು ಇದೇ ಸಮೀಕ್ಷೆಗಳು. ಈಗ ಕಾಟೆ ಕಾ ಟಕ್ಕರ್, ಕುಸ್ತಿ ಬರಾಬರಿ ಇದೆ. ಬಿಜೆಪಿಗೂ ಮತ್ತು ಟಿಎಂಸಿಗೂ 50-50% ಚಾನ್ಸ್ ಇದೆ ಅಂತ ಇದಾವೆ. ಇನ್ನು ಎಲೆಕ್ಷನ್ ಮುಗಿಯುವಷ್ಟರಲ್ಲಿ ನೋಡ್ತಾ ಇರಿ, ಎಕ್ಸಿಟ್ ಪೋಲ್ ಅಲ್ಲಿ ಬಿಜೆಪಿ ಭಾರಿ ಬಹುಮತದಿಂದ ಸರ್ಕಾರ ರಚನೆ ಮಾಡಲಿದೆ ಪಶ್ಚಿಮ ಬಂಗಾಳದಲ್ಲಿ ಅಂತ ಬಂದ್ರು ಯಾವುದೇ ಆಶ್ಚರ್ಯಗಳಿಲ್ಲ. ಮಮತಾ ಬ್ಯಾನರ್ಜಿಗೆ ತನ್ನ ಅಧಿಕಾರವನ್ನ ಉಳಿಸಿಕೊಳ್ಬೇಕಾದ್ರೆ ಉಳಿದಿರೋದು 3 ರಸ್ತೆಗಳು. ಒಂದು, ಸಂಪೂರ್ಣ ಚುನಾವಣೆ ತನ್ನ ಕೈಗೆ ಬರಬೇಕು, ಅಂದ್ರೆ ತನ್ನ ಪೊಲೀಸ್ ವ್ಯವಸ್ಥೆಯ ಅಂಡರ್ ಅಲ್ಲೇ ಸಂಪೂರ್ಣ ಚುನಾವಣೆ ಆಗ್ಬೇಕು. ಇನ್ನ 2ನೇದು, ಪಶ್ಚಿಮ ಬಂಗಾಳದಾದ್ಯಂತ ಹಿಂಸೆ ಸೃಷ್ಟಿ ಮಾಡಬೇಕು. ಆ ಮೂಲಕ ಮಮತಾ ಬ್ಯಾನರ್ಜಿಗೆ ವೋಟ್ ಹಾಕದ ಪ್ರತಿಪಕ್ಷಗಳಿಗೆ ವೋಟ್ ಹಾಕುವವರು ಎದರಿ ವೋಟ್ ಹಾಕೋದಕ್ಕೆ ಹೊರಗೆ ಬರಬಾರದು. ಇನ್ನು 3ನೇ ಆಯ್ಕೆ ಮಮತಾ ಬ್ಯಾನರ್ಜಿಗೆ ಉಳಿದಿರೋದು, ಕಳೆದ ಬಾರಿ ತನ್ನ ಮನೆಯಲ್ಲಿ ತಾನೇ ಬಿದ್ದು ಕೈ ಕಾಲುಗಳಿಗೆ ಪೆಟ್ಟು ಮಾಡಿಕೊಂಡು ಹಣೆಗೆ ಬ್ಯಾಂಡೇಜ್ ಕಟ್ಟಿಕೊಂಡು ಹೊರಗೆ ಬಂದ ಮಮತಾ ಬ್ಯಾನರ್ಜಿ ಹೇಳಿದ್ದು, ಬಿಜೆಪಿ ನನ್ನ ಮೇಲೆ ಅಟ್ಯಾಕ್ ಮಾಡಿದೆ, ಇದರಿಂದ ಸಿಂಪತಿ ಗಿಟ್ಟಿಸಿಕೊಂಡಿದ್ರು. ಈ ಬಾರಿನೂ ಸಹ ಬಾತ್ರೂಮ್ ಅಲ್ಲೋ ಕಿಚನ್ ಅಲ್ಲೋ ಹಾಲಲ್ಲೋ ಜಾರಿ ಬಿದ್ದಂತೆ ನಾಟಕ ಮಾಡಿ ಕಾಲಿಗೆ ತಲೆಗೆ ಪಟ್ಟಿ ಕಟ್ಟಿಕೊಂಡು ಮತ್ತೊಂದು ಡ್ರಾಮಾ ಮಾಡ್ಬೇಕಾಗತ್ತೆ ಎಲೆಕ್ಷನ್ ಗೆಲ್ಲೋದಕ್ಕೆ. ಈ 3 ದಾರಿಗಳಿರೋದು ಮಮತಾ ಬ್ಯಾನರ್ಜಿಗೆ ಈ ಬಾರಿ ಅಧಿಕಾರ ಉಳಿಸಿಕೊಳ್ಳೋದಿಕ್ಕೆ. ಮೊದಲ 2 ದಾರಿಗಳನ್ನ ಲಾಕ್ ಮಾಡಾಕಿದೆ ಚುನಾವಣಾ ಆಯೋಗ. ಆಡಳಿತ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ. ಮಮತಾ ಬ್ಯಾನರ್ಜಿ ಪೊಲೀಸರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಸಂಪೂರ್ಣ ಸಿಆರ್ಪಿಎಫ್ ಭದ್ರತಾ ವ್ಯವಸ್ಥೆಯನ್ನ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ. ಯಾರಾದ್ರೂ ಅಧಿಕಾರಿಗಳು ಟಿಎಂಸಿಗೆ ಫೇವರ್ ಮಾಡಿಕೊಡುವ ಕೆಲಸ ಮಾಡಿದ್ರೆ ಅಂತವರನ್ನ ತಡಾದ ಟ್ರಾನ್ಸ್ಫರ್ ಮಾಡಲಾಗ್ತಾ ಇದೆ, ಅಮಾನತು ಮಾಡಲಾಗ್ತಾ ಇದೆ. ಮುಂದೆ ವಜಾ ಆದ್ರೂ ಯಾವುದೇ ಆಶ್ಚರ್ಯಗಳಿಲ್ಲ. ಎಂತಹ ದುರವಸ್ಥೆ ನೋಡಿ ಪಶ್ಚಿಮ ಬಂಗಾಳದಲ್ಲಿರೋದು. ಜಂಗಲ್ ರಾಜ್ ಅಂತ ಬಿಹಾರನ ಕರೀತಾ ಇದ್ರು. ಜಂಗಲ್ ರಾಜ್ ಆಕ್ಚುಲಿ ಇದ್ದಿದ್ದು ಪಶ್ಚಿಮ ಬಂಗಾಳದಲ್ಲಿ. ನೀವು ದಕ್ಷಿಣ ಭಾರತದ ಯಾವುದಾದ್ರೂ ರಾಜ್ಯದಲ್ಲಿ ಬೂತ್ ಕ್ಯಾಪ್ಚರಿಂಗು, ನಕಲಿ ಮತದಾರರ ಹೆಸರು ಕೇಳಿದೀರಾ? ಆದ್ರೆ ಇದೆಲ್ಲ ಆಗೋದು ಉತ್ತರ ಭಾರತದ ಪಶ್ಚಿಮ ಬಂಗಾಳದಂತ ರಾಜ್ಯದಲ್ಲಿ. ಈ ಬಾರಿ ಮಮತಾ ಬ್ಯಾನರ್ಜಿ ಬ್ಯಾಕ್ ಟು ಪವರ್ ಸಾಧ್ಯನೇ ಇಲ್ಲ. ಶರ ಬರೆದಿಟ್ಕೊಂಡ್ಬಿಡಿಬೇಕಾದ್ರೆ 91 ಲಕ್ಷ ವೋಟ್ ಗಳನ್ನ ಡಿಲೀಟ್ ಮಾಡಿರೋದು ಎಲೆಕ್ಷನ್ ಕಮಿಷನ್. ಇವರೆಲ್ಲ ಡೆಡ್, ಶಿಫ್ಟೆಡ್, ಟ್ರಾನ್ಸ್ಫರ್, ಡೂಪ್ಲಿಕೇಟ್. ಎಲೆಕ್ಷನ್ ದಿವಸ ಮಾತ್ರ ಇವರೆಲ್ಲರ ವೋಟ್ಗಳು ಟಿಎಂಸಿಗೆ ಬೀಳ್ತಾ ಇತ್ತು. ಟಿಎಂಸಿಯ ಗೂಂಡಾಗಳ ಮೂಲಕ ಸತ್ತವರು ಸಹ ಬದುಕಿ ಬಂದು ಎಲೆಕ್ಷನ್ ದಿವಸ ಟಿಎಂಸಿಗೆ ವೋಟ್ ಹಾಕಿ ಹೋಗಿ ಬಿಡ್ತಾ ಇದ್ರು. ಮೊದಲೆಲ್ಲ ಏನಾಗ್ತಾ ಇತ್ತು, ಎಲೆಕ್ಷನ್ ಆಗೋ ಸಂದರ್ಭದಲ್ಲಿ ಸಂಪೂರ್ಣ ಆಡಳಿತ ವ್ಯವಸ್ಥೆ ಸಿಸ್ಟಮ್ ಮಮತಾ ಬ್ಯಾನರ್ಜಿ ಕೈಯಲ್ಲಿರ್ತಾ ಇತ್ತು. ರಾಜ್ಯ ಚುನಾವಣಾ ಆಯೋಗ ಸಹ ಮಮತಾ ಬ್ಯಾನರ್ಜಿಯ ಕೀಲುಗೊಂಬೆ ರೀತಿ ಕೆಲಸ ಮಾಡ್ತಾ ಇತ್ತು. ಇನ್ನು ಬೆಳಗ್ಗೆ ಯಾರು ಬೂತ್ಗೆ ಬಂದಿರೋದಿಲ್ಲ, ಅಷ್ಟೊತ್ತಿಗಾಗ್ಲೇ ಸತ್ತವರ ಎಲ್ಲ ವೋಟ್ಗಳು ಟಿಎಂಸಿಗೆ ಬಿದ್ದೋಗ್ಬಿಡ್ತಾ ಇತ್ತು. ಹೀಗೆ ಮಾಡಿದ್ರೆ 294 ಸೀಟ್ಗಳಲ್ಲಿ 294 ಟಿಎಂಸಿನೇ ಗೆಲ್ಲುತ್ತೆ. ಮೊದಲೆಲ್ಲ ಏನಾಗ್ತಾ ಇತ್ತು, ಸಿಸಿಟಿವಿಯನ್ನ ಹೊರಗಡೆ ಫಿಕ್ಸ್ ಮಾಡಲಾಗ್ತಾ ಇತ್ತು. ಈಗ ಒಳಗೂ ಸಹ ಸಿಸಿಟಿವಿ ಹಾಕುತ್ತೆ ಚುನಾವಣಾ ಆಯೋಗ. ಏನು ದುರದೃಷ್ಟ ನೋಡಿ, ಕಳೆದ ಬಾರಿ 30% ಸಿಸಿಟಿವಿಗಳೇ ಕೆಲಸ ಮಾಡಿರ್ಲಿಲ್ಲ. ಕೆಲಸ ಮಾಡಿದ 30% ಸಿಸಿಟಿವಿಗಳಲ್ಲಿ ಕೇವಲ ಕವರೇಜ್ ಆಗಿದ್ದು 1 ಗಂಟೆ ಮಾತ್ರ. ಮತದಾನ ನಡೆಯೋದು ಬೆಳಗ್ಗೆ 8ರಿಂದ ಸಾಯಂಕಾಲ 5 ಗಂಟೆ. ಕವರ್ ಆಗಿರೋದು ಕೇವಲ 1 ಗಂಟೆ ವಿಡಿಯೋ. ಅಂದ್ರೆ ಉಳಿದ ಸಮಯ ಎಲ್ಲೋಯ್ತು? ಮಧ್ಯೆ ಏನಾಯ್ತು? ಯಾರ್ ಬಂದ್ರು, ಯಾರಿಗ್ ವೋಟ್ ಹಾಕಿದ್ರು, ಏನ್ ನಡೆದಿದೆ? ಹಾಗಾದ್ರೆ ಮಮತಾ ಬ್ಯಾನರ್ಜಿಯ ಗುಂಡಾಗಳು ಟಿಎಂಸಿಗೆ ವೋಟ್ ಹಾಕೋದಿಕ್ಕೆ ಸಿಸಿಟಿವಿಗಳನ್ನ ಆಫ್ ಮಾಡಿ ಅವಕಾಶ ಮಾಡಿಕೊಡಲಾಗಿತ್ತ? ಈ ಪ್ರಶ್ನೆಗಳು ಕೇಳಿ ಬರ್ತಾ ಇದ್ದಾವೆ. ಹಿಂಗಾದ್ರೆ ಹ್ಯಾಟ್ರಿಕ್ ಗೆಲ್ತಾರೆ, 4ನೇ ಬಾರಿನೂ ಗೆಲ್ಬಹುದು. ಇನ್ನೊಂದ್ ಕಡೆ ಇದೇ ಮಮತಾ ಬ್ಯಾನರ್ಜಿ ಮತ್ತೊಂದು ಡ್ರಾಮಾ ಶುರು ಮಾಡಿದರೆ, ತಾಕತ್ತಿದ್ರೆ ಚುನಾವಣಾ ಆಯೋಗ ನನ್ನ ನಾಮಿನೇಷನ್ ನ ಕ್ಯಾನ್ಸಲ್ ಮಾಡ್ಲಿ. ಆಲ್ರೆಡಿ ಪಶ್ಚಿಮ ಬಂಗಾಳದ ಹಲವಾರು ಜಿಲ್ಲೆಗಳ ಡೆಮೋಗ್ರಫಿನೇ ಚೇಂಜ್ ಆಗೋಗಿದೆ. ನೀವು ಅನ್ಕೋಬಹುದು ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಆಗಿರ್ಬೋದು, ಹಾಗಾಗಿ ಚೇಂಜ್ ಆಗಿರ್ಬೋದು. ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಚೇಂಜ್ ಆಗಿರೋದಲ್ಲ, ಇದು ಅಕ್ರಮ ವಲಸಿಗರಿಂದ, ಬಾಂಗ್ಲಾ ರೋಹಿಂಗ್ಯಾಗಳಿಂದ ಈ ಡೆಮೋಗ್ರಫಿ ಚೇಂಜ್ ಆಗಿರೋದು. ಇನ್ನು ಸ್ವಲ್ಪ ದಿವಸ ಹೋದ್ರೆ ಮತ್ತೆ ಮಮತಾ ಆಡಳಿತಾನೆ ಬಂದ್ರೆ ಕೋಲ್ಕತ್ತಾದಿಂದಲೇ ಹಿಂದೂಗಳು ಪರಾರಿ ಆಗ್ಬೇಕಾಗತ್ತೆ. ಶಿಕ್ಷಣ ಸಚಿವರಾಗಿದ್ದ ಪಾರ್ಥ ಚಟರ್ಜಿ ಕಚೇರಿ ಮತ್ತು ಮನೆಗಳ ಮೇಲೆ ಇಡಿ ರೈಡ್ ಮಾಡಿದೆ. ಈತ ಶಿಕ್ಷಣ ಸಚಿವನಾಗಿದ್ದಾಗ ಶಿಕ್ಷಕರ ಆಯ್ಕೆಯಲ್ಲಿ ಬಹುದೊಡ್ಡ ಭ್ರಷ್ಟಾಚಾರ ಹಗರಣ ಮಾಡಿ ಜೈಲಿಗೆ ಹೋಗಿದ್ದವ. ಮೋದಿಯ ರ್ಯಾಲಿಗಳಿಗೆ ಸಾಗರದಂತೆ ಜನ ಸೇರ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿ ಅವರು ನಿರುದ್ಯೋಗಿ ಯುವಕರಿಗೆ ಅಂತ 1500 ರೂಪಾಯಿ ಭತ್ಯೆ ಕೊಡ್ತಾ ಇದ್ರು.
ಬಿಜೆಪಿ ಅದನ್ನ ಡಬಲ್ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದೆ. ಲಕ್ಷ್ಮಿ ಎನ್ನುವ ಯೋಜನೆಯಡಿ ಮಹಿಳೆಯರ ಖಾತೆಗೆ ದುಡ್ಡಾಗ್ತಾ ಇತ್ತು ಟಿಎಂಸಿ. ಬಿಜೆಪಿ ಅದನ್ನ ಡಬಲ್ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದೆ. ಇಷ್ಟೇ ಅಲ್ಲ, 1 ಕೋಟಿ ನೌಕರಿ ಕೊಡೋದಾಗಿ ಬಿಜೆಪಿ ಆಶ್ವಾಸನೆ ಕೊಟ್ಟಿದೆ. ಬಿಜೆಪಿಯ ಬಳಿ ರಿಸೋರ್ಸ್ ಇದಾವೆ, ಸಂಸಾಧನ ಇದೆ, ಕೊಟ್ಟ ಮಾತನ್ನ ಉಳಿಸಿಕೊಳ್ತಾರೆ ಅನ್ನುವ ಭರವಸೆ ಬಂಗಾಳ ಜನಕ್ಕಿದೆ. ಬೀದಿ ಬಳಿ ಏನಿದೆ, ಖಾಲಿ ಡಬ್ಬ. ಆಲ್ರೆಡಿ SIR ಇಂದ 8% ವೋಟ್ ಕಟ್ ಆಗಿದೆ. ಮಮತಾ ಬೆನರ್ಜಿ ಇದರಲ್ಲಿ 6-7% ಪಕ್ಕ ಇದೆ. ಬಿಜೆಪಿದು ವೋಟ್ ಪರ್ಸೆಂಟ್ 40% ಜಾಸ್ತಿ ಆಗುತ್ತೆ. ಮಮತಾ ಬೆನರ್ಜಿ ವೋಟ್ ಪರ್ಸೆಂಟ್ 39-40% ಗೆ ಕುಸಿಯುತ್ತೆ. ಆಗ ಸೀಟ್ಗಳ ಸಂಖ್ಯೆಯಲ್ಲಿ ಭಾರಿ ವ್ಯತ್ಯಾಸ ಆಗುತ್ತೆ. ಬಿಜೆಪಿ 200 ಕ್ರಾಸ್ ಮಾಡಿದ್ರು ಯಾವುದೇ ಆಶ್ಚರ್ಯಗಳಿಲ್ಲ. ಮುಸ್ಲಿಂ ವೋಟ್ಗಳ ಕಾರಣದಿಂದ ಒಟ್ಟು 5 ಜಿಲ್ಲೆಗಳಲ್ಲಿ ಮಮತಾ ಬೆನರ್ಜಿಯ ಟಿಎಂಸಿ ದೇ ದಬದಬಾ ಇತ್ತು. ಉತ್ತರ ದಿನಾಜ್ಪುರ್, ನಾರ್ತ್, ಸೌತ್, 24 ಪರಗಣ, ಮುರ್ಷಿದಾಬಾದ್, ಮಾಲ್ಡಾ. ಈ 5-6 ಜಿಲ್ಲೆಗಳಲ್ಲಿ ಮಮತಾ ಬೆನರ್ಜಿ ಭದ್ರಕೋಟೆ ನಿರ್ಮಾಣ ಮಾಡ್ಕೊಂಡಿದ್ರು. ಒಟ್ಟು 107 MLA ಕ್ಷೇತ್ರಗಳು ಬರುತ್ತೆ ಈ ಜಿಲ್ಲೆಗಳಿಂದ. ಇಲ್ಲಿ ಮಮತಾ ಬೆನರ್ಜಿ 90ರಷ್ಟು ಸೀಟ್ಗಳನ್ನ ತನ್ನ ಬುಟ್ಟಿಗೆ ಹಾಕೊಳ್ತಾ ಇದ್ರು. ಚುನಾವಣಾ ಆಯೋಗದ SIR ನ ಸ್ಟ್ರಿಕ್ಟ್ ಆಕ್ಷನ್ ನಿಂದಾಗಿ ಈ 5 ಜಿಲ್ಲೆಗಳ ಸಮೀಕರಣ ಬದಲಾಗೋಗಿದೆ. ಈ 5 ಜಿಲ್ಲೆಗಳಿಂದ 15 ಲಕ್ಷ ನಕಲಿ ಮತಗಳು ಸತ್ತೋಗಿರೋದು, ಡೂಪ್ಲಿಕೇಟ್ ಟ್ರಾನ್ಸ್ಫರ್ ಆಗಿರ್ತಕ್ಕಂತಹ ವೋಟ್ಗಳು ಡಿಲೀಟ್ ಆಗಿರೋದು. ಮೋದಿ ಒಟ್ಟು 6 ಹೊಸ ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ರು. ಅದರಲ್ಲಿ ಭ್ರಷ್ಟಾಚಾರಿಗಳ ವಿರುದ್ಧ ಸ್ಟ್ರಿಕ್ಟ್ ಆಕ್ಷನ್ ಮಾಡಲಾಗುವುದು ಅನ್ನೋದು ಒಂದು. ಇಡಿ ಮತ್ತು ಸಿಬಿಐ ಈಗ ಆಕ್ಟಿವ್ ಮೋಡ್ಗೆ ಬಂದಿದೆ. ಸತತವಾಗಿ ಟಿಎಂಸಿಯ ನಾಯಕರುಗಳ ಮೇಲೆ ದಾಳಿಗಳಾಗ್ತಾ ಇದ್ದಾವೆ. ಶಿಕ್ಷಣದಲ್ಲಿ ಮಹಾ ಭ್ರಷ್ಟಾಚಾರ ಮಾಡಿರ್ತಕ್ಕಂತಹ ದೀದಿ ಸರ್ಕಾರದ ಮಹಾ ಭ್ರಷ್ಟಾಚಾರಿ ಶಿಕ್ಷಣ ಸಚಿವ ಪಾರ್ಥ ಚಟರ್ಜಿ ಆಫೀಸ್ಗಳು ಮತ್ತು ಮನೆಗಳ ಮೇಲೆ ದಾಳಿಗಳಾಗಿರೋದು. ದಿಲ್ಲಿ ಎಲೆಕ್ಷನ್ ನೆನಪು ಮಾಡಿಕೊಳ್ಳಿ. ಕೇಜ್ರಿವಾಲ್ ಪರಿಸ್ಥಿತಿ ಏನಾಯ್ತು, ಜೈಲಿಗೆ ಹೋಗಿ ಬಂದ್ರು. ಅವರ ಸಂಪುಟದ ಸಾಕಷ್ಟು ಜನ ಸಚಿವರುಗಳು ಸಹ ಜೈಲುವಾಸ ಅನುಭವಿಸಿದ್ದಾರೆ. ಈಗ ಮಮತಾ ಬೆನರ್ಜಿ ಸರ್ಕಾರದ ಹಲವಾರು ಸಚಿವರುಗಳು ಜೈಲುವಾಸ ಅನುಭವಿಸಿದ್ದಾರೆ. ಮುಂದೆ ದೀದಿ ಪರಿಸ್ಥಿತಿ ಏನಾಗುತ್ತೆ ಯೋಚನೆ ಮಾಡಿ. ದಿಲ್ಲಿಯಿಂದ ಕೇಜ್ರಿವಾಲ್ ನ ದಿಲ್ಲಿಯ ಜನ ಕಿತ್ತೆಸೆದ್ರು. ಈಗ ಅದೇ ಪರಿಸ್ಥಿತಿನಲ್ಲಿ ಮಮತಾ ಬೆನರ್ಜಿ ಸಹ ಇದ್ದಾರೆ. ಹಂಗ್ ನೋಡಿದ್ರೆ ಕೇಜ್ರಿವಾಲ್ ಒಂದು ಖಾತೆಯನ್ನ ತನ್ನ ಬಳಿ ಇಟ್ಕೊಂಡಿರ್ಲಿಲ್ಲ. ಇಷ್ಟಾದ ಮೇಲೂ ಸಿಕ್ಕಾಕೊಂಡ್ರು. ಇನ್ನು ಮಮತಾ ಬೆನರ್ಜಿ ಹಲವಾರು ಖಾತೆಗಳನ್ನು ತನ್ನ ಬಳಿ ಇಟ್ಕೊಂಡಿದ್ದಾರೆ. ಒಂದಲ್ಲ ಒಂದು ವಿಚಾರದಲ್ಲಿ ಇಡಿ ಮತ್ತು ಸಿಬಿಐ ಬಲೆಗೆ ಬಿದ್ದೆ ಬೀಳುತ್ತೆ ಮೀನು. ಪಾರ್ಥ ಚಟರ್ಜಿ ಮಾಡಿರ್ತಕ್ಕಂತಹ ಭ್ರಷ್ಟಾಚಾರದಲ್ಲಿ ಟಿಎಂಸಿ ಪಕ್ಷಕ್ಕೆ ಎಷ್ಟು ಕೊಟ್ರು, ದೀದಿಗೆ ಎಷ್ಟು ಕೊಟ್ರು, ಅಭಿಷೇಕ್ ಬ್ಯಾನರ್ಜಿಗೆ ಪಾಲೆಷ್ಟು ಆಯ್ತು, ತಾನು ಎಷ್ಟು ತಿಂದ, ಎಲ್ಲದೂ ಬಯಲಿಗೆ ಬರುತ್ತೆ ಇಡಿ ತನಿಖೆಯಿಂದ. ಒಂದ್ ಕಡೆ ಇಡಿ ದಾಳಿ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ NIA ಮಾಲ್ಡಾದ ಹಿಂಸೆ ಕೇಸ್ ನ ಕೈಗೆತ್ತಿಕೊಂಡಿದೆ. ಈಗ NIA ಸಹ ಮಾಡಿರ್ತಕ್ಕಂತಹ ದಾಳಿಗಳಲ್ಲಿ ಒಟ್ಟು 35 ಜನರನ್ನ ವಶಪಡಿಸಿಕೊಂಡಿದೆ. ಒಟ್ಟು ಕೋಲ್ಕತ್ತಾದಲ್ಲಿ 14 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಈ ಎಲ್ಲಾ 14ನ್ನ ಟಿಎಂಸಿನೇ ಗೆಲ್ತಾ ಇತ್ತು. ಹೊಸ ವೋಟರ್ ಲಿಸ್ಟ್ ನ ನೋಡಿ ಮಮತಾ ಬೆನರ್ಜಿ ಮೂರ್ಛೆ ಹೋಗ್ಬಿಟ್ಟಿದ್ದಾರೆ. ಕೋಲ್ಕತ್ತಾದ ಭವಾನಿಪುರ ಸೀಟಿಂದ ಮಮತಾ ಬೆನರ್ಜಿನೇ ಸೋಲ್ತಾ ಇದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ 14 ಕ್ಷೇತ್ರಗಳ ಮತಗಳನ್ನು ಒಟ್ಟು ಮಾಡಿದ್ರೆ ಬಿಜೆಪಿಗೆ ಮತ್ತು ಟಿಎಂಸಿಗೆ ಬಂದ ಮತಗಳ ಅಂತರ ಇದ್ದಿತ್ತು 6,30,000. ಈಗ SIR ನಿಂದ ಈ 16 ಕ್ಷೇತ್ರಗಳಲ್ಲಿ ಡಿಲೀಟ್ ಆಗಿರ್ತಕ್ಕಂತ ವೋಟ್ಗಳ ಸಂಖ್ಯೆ 6,02,000. ಅಂದ್ರೆ ಈ ಬಾರಿಯ ಗೆಲುವು ಯಾರದ್ದು ನೀವೇ ಯೋಚನೆ ಮಾಡಿ. ಟಿಎಂಸಿಯ 19ಕ್ಕೂ ಹೆಚ್ಚು ನಾಯಕರ ವಿರುದ್ಧ ತನಿಖೆಗಳಾಗಿದ್ದಾವೆ ಇಡಿ ಮತ್ತು ಸಿಬಿಐ ಇಂದ. ಐಪ್ಯಾಕ್ ನ ಪ್ರತೀಕ್ ಜೈನ್ ಅನ್ನ ಹಾಕೊಂಡು ರುಬ್ತಾ ಇದೆ ಇಡಿ. ಮಮತಾ ಬೆನರ್ಜಿ ಫೈಲ್ ಗಳನ್ನ ಮತ್ತು ಪೆನ್ ಡ್ರೈವ್ ಗಳನ್ನೇನು ಒತ್ತೊಯ್ದಿದ್ರು, ಆ ಎಲ್ಲ ರಹಸ್ಯಗಳು ಈಗ ಇಡಿ ಕೈ ಸೇರಿದಾವೆ. ನೋಡ್ತಾ ಇರಿ, ದೀದಿಗೆ ಇನ್ನೂ ದುರ್ದಶೆ ಬರುತ್ತೆ. ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.